ನನಗೆ ಹೊಟ್ಟೆ ಹಸ್ತೈತೆ. ಅಯ್ಯೋ ಇವನಂತೂ ಯಾವಾಗಲೂ ಹೊಟ್ಟಸ್ತೈತೆ ಅಂತಾನೆ. ಏನು ಸಾರು ಮಾಡ್ಯವ್ರೆ ಅಂತ ಕೇಳ್ತಾನೆ. ನಿಮ್ಮಮ್ಮ ಯಾವ್ದು ಹಾಕಿದ ಯಾವ ಸಾರಿಗೆ ಹಾಕಿಲ್ಲ ಅಂತ. ಚಿತ್ರಾನ್ನ ಮಾಡ್ಯಾಳ, ಹೋಗು ತಿನ್ನೋಗು ಚಿತ್ರಾನ್ನ. ಅಜ್ಜಿ ನೀನು ಎಲ್ಲಿಗೆ ಹೋಗ್ತಿದ್ದಿ? ನಾನು ಬರ್ತೀನಿ ಕಣಜ್ಜಿ ನಿನ್ನ ಜೊತೆಗೆ, ನಾನು ಕರ್ಕೊಂಡೋಗಜ್ಜಿ. ಅಯ್ಯೋ ಇವನಂತೂ ನಾಯಿನ ಬಾಯೆಲ್ಲ ಸುತ್ತಾರಿರ್ತಿರ್ತಾನೆ. ಸ್ಕೂಲ್ಗೆ ಹೋಗೋಣ ಬಲ್ಲ, ಎಲ್ಗೆ ಹೋಗ್ತೇನೆ ನಾನು ಬರ್ತೀನಿ ಅಂತಾನೆ. ನಿಮ್ಮಮ್ಮ ಎದಾಳು ಹೋಗಲ್ಲಿ ಇಕ್ಕಿಸ್ಕೊಂಡು ಉಣ್ಣೋಗು. ಅಯ್ಯೋ ಯಾವಾಗಲೂ ನಾನು ಬರ್ತೀನಿ ಅಂತಿರ್ತೀಯಲ್ಲ ಹುಡುಗ. ಅಜ್ಜಿ ನೀನು ಎಲ್ಗೆ ಹೋಗ್ತಿ ಅಂತ ನನಗೂ ಗೊತ್ತೈತೆ ಕಣಜ್ಜಿ. ಅಂಗಡಿಗೆ ಅಡಿಕೆಲ್ಲ ತರಕ್ಕೆ ಹೋಗ್ತಾ ಇದೀಯ, ನನಗೂ ಯಾವ ಥರ ಕೊಡ್ಸಜ್ಜಿ, ಬಾರಜ್ಜಿ ಹೋಗೋಣ. ನಾನೇನು ಅಂಗಡಿಗೆ ಹೋಗ್ತೀನಿ ಅಂತ ಇವನಿಗೇನು ಕನ್ಸು ಬೀಳುತ್ತೇನೋ. ಪಗ್ಗಾಗ್ಲವ ಅಂಗಡಿಗೆ ಹೋಗ್ತಿ ಅಂತಾನೆ. ಅಂಗಡಿಗೆ ಹೋಗೋದು ಸತಿಗೆ ಎಲ್ಲ 5 ರೂಪಾಯಿ ಕೊಡ್ಬೇಕೇನೋ ಈ ಅಪ್ಪುಗೆ. ನಾನು ಎಲ್ಲಿಗೆ ಹೋಗೋಣ? ಇಲ್ಲೇ ನಿಂಗಮ್ಮರ ಮಂತಕ್ಕೆ ಹೋಗ್ಬತ್ತೀನಿ, ಹೋಗು ಉಣ್ಣೋಗು. ನೀನು ನಿಂಗತ್ತೆ ಮಂತಕ್ಕೆ ಅಲ್ಲ ಕಣಜ್ಜಿ, ನನಗೂ ಗೊತ್ತೈತೆ. ನಿಂಗತ್ತೆ ಗಾರ್ಮೆಂಟ್ಸಿಗೆ ಹೋಗೈತೆ. ನೀನು ಸುಳ್ಳೇನು ಹೇಳ್ಬೇಡ ನನಗೇನು, ನಾನು ಬರ್ತೀನಿ. ತಡಿ ಅವಜ್ಜ ಹೊಲ್ತಕ್ಕೆ ಹೋಗತ್ತಲ್ಲ, ಹೊಲ್ತಾಗಿಂತ ಬರ್ತಾನ ಅಜ್ಜ. ಅವಾಗ ಇಸ್ಕೊಂಡು ಹೋಗಿ ತಾಬರಾನ, ಹೋಗಂಗೆ ಉಣ್ಣೋಗು. ಅಜ್ಜಿ ತಾತನೇ ಬಂತು ನೋಡಲ್ಲಿ, ಅಲ್ಲಿಂದ ತಿರ್ಗಿ. ಇನ್ನು ಸ್ಕೂಲ್ಗೆ ಹೋಗ್ದಂಗೆ ಇಲ್ಲ ಸುತ್ತಾರಿತಾ ಇದ್ದಾನೆ. ಯಾತ ಅಜ್ಜಿ ಹಿಂದೆ ಯಾತ ಕೇಳ್ತಾ ಇದ್ದಾನೆ. ಯಾತಜ್ಜಿ? ಅಲ್ಲ ಕಣಜ್ಜ, ನೋಡಜ್ಜ ನಾನು ಎಲ್ಲಡಿಕೆ ತರೋಣಂತ ಅಂಗಡಿಗೆ ಹೊರಟ್ರೆ ನಾನು ಬರ್ತೀನಿ, ನನಗೂ ಯಾತನ ಕೊಡ್ಸಜ್ಜಿ ಅಂತ ನಿಂತ್ಕೊಂಡಾನೆ. ಕೊಡಜ್ಜ ಒಂದು 100 ರೂಪಾಯಿ ಇದ್ರೆ ಎಲ್ಲಡಿಕೆ ತರಬೇಕು. ಅಜ್ಜಿ ಏನು ಎಲ್ಲಡಿಕೆ ಹಾಕೇಳಿ ಉಗುಳ್ತಾಳೆ. ಆ ಹುಡುಗನ ಜೊತೆಗೆ ಅಂಗಡಿಗೆ ಹೋಗಿದ್ ಸತಿಗೆ ಎಲ್ಲ ಕರ್ಕೊಂಡು ಹೋಗ್ತಾಳೆ ಅಜ್ಜಿ. ಅದಕ್ಕೆ ಆ ಹುಡುಗ ನೀನಿಂದ ಓಡಾಡೋದವು. ಅಯ್ಯೋ ನೀನು ಬೀಡಿ ಸೇರ್ತಿಯಲ್ಲ ಅಜ್ಜ, ನಾವೇನು ಎಲ್ಲಡಿಕೆನು ಯಾವಾಗಲೂ ಹಾಕೆಮಲ್ಲ. ರಾತ್ರಿ ಹೊತ್ನಾಗ ನೀನು ಬೀಡಿ ಸೇರ್ತಿಯಪ್ಪ. ನಾವು ರಾತ್ರಿ ಉಂಡ್ಮೇಲೆ ಒಂದ್ಸಲ ಹಾಕೊಂಡ್ರೆ ಮುಗೀತು, ತಿರ್ಗೇನು ಹಾಕೆಮಲ್ಲ. ಅಜ್ಜಿ ಬಾರಜ್ಜಿ, ತಾತ ಕೊಡ್ತಾತ ದುಡ್ಡ. ನಾವು ಅಂಗಡಿಗೆ ಹೋಗ್ಬೇಕು, ತಿರ್ಗಾ ಸ್ಕೂಲಿಗೆ ಟೈಮ್ ಆಗುತ್ತೆ ನನಗೆ. ನಾನು ತಗೆಲ್ಲ ಹೋಗಲ್ಲ ಹುಡುಗ. ಅತ್ತಾಗೆ ನಿಮ್ಮ ಅಜ್ಜಿ ತಗೆ ಐತೆ, ಅಲ್ಲಿ ಕೊಡ್ಸತ್ತು ಹೋಗಿ ನಿಮ್ಮ ಅಜ್ಜಿನೇನೆ. ನಾನು ತಗೇನಿಲ್ಲಪ್ಪ ದುಡ್ಡೇನು, ನಂದಿನ ಸಂಬಳನೇ ಆಗಿಲ್ಲ. ನಿಮ್ಮ ಅಜ್ಜಿದಾಗಿರ್ಬೇಕು, ಹೋಗು ಕೊಡಿಸ್ತಾಳೆ ನಿಮ್ಮ ಅಜ್ಜಿನೇ. ಅಜ್ಜಿ ವಜ್ಜ ಅಂತೂ ದುಡ್ಡು ಬಂದಿದ್ದು ಬಿಡ್ಸೋದೇ ಇಲ್ಲ ಕಣಜ್ಜಿ. ದುಡ್ಡೆಲ್ಲ ಹಂಗೆ ಬ್ಯಾಂಕ್ನಾಕೆ ಏನ್ ಮಾಡ್ತಾ ಇದ್ದ ದೋಟನು ಬಿಡ್ಸಿ ಕೊಡು. ನೀನಂತೂ ದುಡ್ಡೇ ಬಿಚ್ಚಲ್ಲಪ್ಪ. ಅಯ್ಯೋ ಅವಜ್ಜಿ ನೀನ್ ಕೊಡಲ್ಲ, ಅಜ್ಜಿ ಬಿಡಲ್ಲ. ಬಾರಜ್ಜಿ ಹೋಗೋಣ ಅಂದ್ರು ತಡಿ, ನಿಮ್ಮ ಅಜ್ಜಿ ಬರ್ತೈತೆ ಅಂತ ಕಾತ್ಕೊಂಡು ಕೂಕೊಂಡು ಇತ್ತಷ್ಟಕ್ಕ ನೀವು ಕೊಡ್ದಂಗೆ ಅದೇ ಕಳಿಸ್ತಿಯಲ್ಲ ಅಜ್ಜ. ಇಳ್ದಿದ್ದು ಹೆಂಗೆ ಕೊಡ್ತಾರಲ್ಲ ಹುಡುಗ ನಿಂದು ಅಂದು. ಇಲ್ಲ ಅಂತ ಹೇಳ್ದ ತಾನೆ, ಇನ್ನು ಸಂಬಳ ಆಗಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ತಿರ್ಗ ಏನು ಮಾಡ್ದ ದುಡ್ಡು ಅಂತ ಕೇಳ್ತಾನೆ. ಅಯ್ಯೋ ನಾನು ನಿಂಗ ಮತ್ತೆ ಮಂಜ ಅವರೆಲ್ಲ ಬರ್ಬೇಕಾರೆ ನಾನು ನೋಡ್ಬೇಕಂತ ನೀನು ಅಲ್ಲಿ ಪೋಸ್ಟ್ ಆಫೀಸ್ ಇಂತಾಗೆ ದುಡ್ಡು ಬಿಡಿಸಂತಿದ್ದೆ. ನಾನು ನೋಡ್ಬೇಕಂತ ನನಗೇನು ಸುಳ್ಳು ಹೇಳ್ಬೇಡ, ನೀನು ಸೈನ್ ಆಗ್ತಿದ್ದಲ್ಲ. ನೋಡಜ್ಜ ಹುಡುಗನೇ ಹೇಳ್ತಾನೆ ಪೋಸ್ಟ್ ಆಫೀಸ್ ಇಂತಕ್ಕೆ ಹೋಗಿದ್ದಂತಲ್ಲ ಅಜ್ಜ. ಎಷ್ಟು ಬಿಡಿಸೆ ಬಂದೆ, ಕೊಡು ದುಡ್ಡ ನಮಗೆ. ನಮ್ದು ಇನ್ನ ಸಂಬಳನೇ ಆಗಿಲ್ಲ ಕಣಜ್ಜ. ನೀನು ಯಾತು ಹೇಳಲ್ಲಪ್ಪ, ಸಂಬಳ ಆಗಿರೋದು ಹೇಳಲ್ಲ, ಸಂಬಳ ಬಿಡಿಸೋದು ಹೇಳಲ್ಲ. ನೋಡ ಹುಡುಗ ನೋಡಿರೋದು ಕೇಳೇವನಿ, ಇಲ್ಲ ಅಂದಿದ್ರೆ ಮತ್ತೆ ಅದು ಹೋಗ್ಲಿ ಕೊಡ್ತೀನಿ. ಉಂಬಕ್ಕೆ ಏನು ಮಾಡೈತಿ ಬಾರಜ್ಜಿ ಇಕ್ಕೋ. ತರಕಾರಿ ಯಾತು ಇರ್ಲಿಲ್ಲ ಅಂದ್ಲು, ಅದಕ್ಕೆ ಚಿತ್ರಾನ್ನ ಮಾಡಿದ್ಲು. ಹಂಗೆ ಹಸಿಟ್ಟನು ಮುಗ್ದಿತ್ತು, ಅದಕ್ಕೆ ಮುದ್ದೆನು ಮಾಡಲಿಲ್ಲ, ಅದಕ್ಕೆ ಸುಮ್ಮನಾಗಿ ಅವಳೆ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂದ್ಕೊಂಡೆ ಹಿರಿಯೂರಿಗೆ ಹೋಗ್ತೇನೆ ಅಜ್ಜಿ, ನನ್ನ ಕರ್ಕೊಂಡು ಹೋಗಜ್ಜಿ. ನೀನು ಯಾಕೆ ಹೇಳಲ್ಲ ಕಣಜ್ಜಿ. ನೋಡಜ್ಜಿ ನಾನು ಇಲ್ಲಿ ನಿಂತ್ಕೊಂಡಿರ್ಲಿಲ್ಲ ಅಂದಿದ್ರೆ ಅಜ್ಜಿ ಒಂದು ಕೇಳಿ ಅದೇ ಹೋಗ್ತಿದ್ದೆ. ನಾನಂತೂ ಇವತ್ತು ಸ್ಕೂಲ್ಗೆ ಹೋಗಲ್ಲಪ್ಪ. ಅಯ್ಯೋ ನಾನೇನು ಎಲ್ಗೂ ಹೋಗಲ್ಲ, ಹೋಗ ಹುಡುಗ. ನಾನು ಸುಮ್ಮನೆ ಬಂದಿದ್ದ ಅಜ್ಜಂತಾಗಿ. ಇಲ್ಲೇ ನಮ್ಮೂರಾಗೆ ಮಸ್ತಾಗಿಲ್ವೇ ತರಕಾರಿ ಅಂಗಡಿ, ಇಲ್ಲೇ ತೊಂದ್ರೆ ಹೋಗು. ನೀನು ಆ ತಾತಗೆ ಚಪ್ಪಲಿ ಕಿತ್ತೋಗಿವೆ ಅಂತ ತರಕಂತ ಹೋಗ್ತೀಯ ಬಿಡಜ್ಜಿ. ನೀನೇ ನನಗೆ ಸುಳ್ಳು ಹೇಳ್ಬೇಡ. ಹಿರಿಯರ್ಗೂ ಹೋಗ್ತೀಯ, ನಾನು ಕ್ಲಾಸ್ಗೆ ಹೋಗ್ದಂಗಿಲ್ಲ ಉಳ್ಕೊಂತೀನಿ ಅಂತ ನನಗೆ ಹೇಳಂಗಿಲ್ಲ ಅಷ್ಟೇ ನೀವು. ಹೋಗಪ್ಪ ಇವಾಗ ಉಣ್ಣೋಗು. ನಿಮ್ಮಮ್ಮ ಸ್ಕೂಲ್ಗೆ ಹೋಗು. ಸ್ಕೂಲ್ಗೆ ಹೋಗಿ ಬಾ, ಸಾಯಂಕಾಲಕ್ಕೆ ಹೋಗೋಣ. ಹೋಗಂಗಿದ್ರೆ ಹೋಗೋಣ, ಇಲ್ಲಾಂದ್ರೆ ನಾನೇನು ಹೋಗಲ್ಲ. ಇವಾಗೇನು ಮಧ್ಯಾಹ್ನದಂಗೇನು ಹೊಲ್ತಾಗೆ ಕೂಲರ್ ಬರ್ತಾರೆ, ಕೆಲಸ ಮಾಡಿಸ್ಬೇಕು ನಾವು. ಕೇಳ್ತೀನಿ ಅಮ್ಮ, ಇನ್ನ ಹೋಗಿದ್ರೆ ಇಲ್ಲ ಅಂತ ಕೇಳ್ತೀನಿ ನಾನು.
ಹ್ಞೂ ಕೇಳುವಂತ ಹೋಗಪ್ಪ ಮಾರಯ್ಯ ಉಣ್ಣಾಗು. ಅಯ್ಯೋ ಬಾರಜ್ಜ ಹುಡುಗ ಅಲ್ಲೇ ಓದ್ತು, ನೀನು ಹಂಗೆ ಕೈ ಕಾಲು ಮುಖ ತೊಳ್ಕೊಂಬ, ಹುಡುಗ ಉಂಬಕ್ಕೆ ಇಕ್ತಿರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವ್ ನಮ್ಮ ತೋರ್ಲೆ ಗುಂಡನ್ನ ಎಲ್ಲಿಗೆ ಹೋದ್ರೂ ಅವನಿಗೆ ಸ್ಕೂಲ್ಗೆ ಹೋಗ್ಬೇಕಂಬದು ದ್ಯಾಸನೇ ಇಲ್ಲ. ಎಲ್ಗನ ಹೊಲ್ಟ್ರೆ ನಾನು ಬರ್ತೀನಿ ಅಂಬೋದೇ ಬರೀ. ಅವ್ರ ಅಜ್ಜಿ ಅಲ್ಲೇ ಕಲಿಸ್ಬಿಟ್ಟೈತೆ. ಎಲ್ಗನ ಹೋದ್ರೆ ಕರ್ಕೊಂಡು ಹೋಗ್ತಾಳೆ ಅಜ್ಜಿ. ತಿರ್ಗಿ ಅಂಗಡಿಗೆ ಹೋದ ಸತ್ತಿಗೆಲ್ಲ 5 ರೂಪಾಯಿ ಕೊಡ್ಸ್ಕೊಂಬತ್ತಾಳೆ ಅಜ್ಜಿ. ಅದಕ್ಕೆ ಇವಾಗ ಎಲ್ಗೆ ಹೋದ್ರೂ ನನಗೆ 5 ರೂಪಾಯಿ ಕೊಡಿಸ್ಬೇಕು, ಇಲ್ಲ ಕರ್ಕೊಂಡು ಹೋಗ್ಬೇಕು. ಹಿರಿಯೂರ್ಗೆ ಹೋದ್ರೂ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಅವ್ರ ಅಜ್ಜಿ ಸುಳ್ಳು ಹೇಳಿದ್ರು ನಮ್ಮಂಗಿಲ್ಲ ಅವನು. ನಿಮ್ಮೂರಾಗೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.